ನೋಡಿ ಎಷ್ಟು ಅದ್ಭುತವಾಗಿ ಪವರ್ಡ್ ಆಗಿದೆ. ಇವತ್ತು ಆರ್ಮಿ ಸೆಲೆಕ್ಷನ್ ಅಂತ ಇವ್ರದ್ದು ಏನಾಯ್ತು? ಫಿಸಿಕಲ್ ಪಾಸ್ ಆಯ್ತಾ? ಏನು ರಿಟರ್ನ್ ಬರಿಬೇಕಾ? ಫಿಸಿಕಲ್ ಪಾಸ್ ಆಯ್ತಂತೆ. ಇವತ್ತು ರಿಸಲ್ಟ್ ಇವತ್ತು ಬಂತ ರಿಸಲ್ಟ್ ಎಷ್ಟು ಬಂತು? ಓಕೆ, ಎಕ್ಸಾಮ್ ಬರಿಬೇಕು. ಬಟ್ ಇವತ್ತು ಬಿಟ್ಟಿದ್ದಾರೆ. ಅದು ಇವತ್ತು ಇಲ್ಲಿ ಹುಡುಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಇವ್ರು ನಿಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಗುಲ್ಬರ್ಗದಿಂದ ಬಂದಿದ್ದಾರೆ. ನಾನು ಸಿಗ್ಲಿ ಅಂತೇಳಿ ಎಷ್ಟು ಏನು ನಾನು ನೀವು DSS ಗುರುಗಳು ಸಿಕ್ಕರೆ ನಾನು ರಾಘವೇಂದ್ರ ಮಠದಲ್ಲಿ ನಾನು 10 kg ಜಿಲೇಬಿ ಹಂಚ್ತೀನಿ ಅಂತ ಬಿಡ್ಕೊಂಡಿದ್ದೀನಿ. ಇವಾಗ ನಾನು ಸಿಕ್ನಲ್ಲ ಏನ್ ಮಾಡ್ತಿದ್ವಿ ಇವಾಗ? ಹಂಚ್ತೀನಿ ಗುರುಗಳು. ಅನ್ಸ್ತಿದೆ ನೋಡಿ. ನಾನು ಸಿಗ್ಲಿ ಅಂತೇಳಿ 10 kg ಜಿಲೇಬಿಯನ್ನು ನಾನು ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ನನ್ನ ಪ್ರಸಾದ ಮುಖಾಂತರ ನಾನು ಕೊಡುತ್ತೇನೆ ಅಂತ ಹೇಳಿ ಕೇಳಿದ್ದಾರಂತೆ. ಖಂಡಿತ. ಯಾಕಂದ್ರೆ 9 ಎಷ್ಟು ತಿಂಗಳಿಂದ ಹುಡುಕ್ತಾ ಇದ್ದಾರೆ? 9 ತಿಂಗಳಿಂದ ಹುಡುಕ್ತಾ ಇದ್ದೀನಿ. 9 ತಿಂಗಳಿಂದ ಹುಡುಕ್ತಾ ಇದಾರಂತೆ. 9 ತಿಂಗಳಿಂದ ನೋಡಿ ಇವತ್ತು ಎಲ್ಲಿಂದ ಬಂದಿದ್ದಾರೆ? ಅವ್ರು ಕೃಷಿಯರ ಗಾಡಿ ಮಾಡ್ಕೊಂಡು ಅವರು ಫ್ಯಾಮಿಲಿ ಸಮೇತ ಬಂದು ಇವತ್ತು ಅಡಿಗೆ ಮಾಡಿ ಊಟ ಮಾಡಿಸ್ತಾ ಇದಾರೆ. ಖಂಡಿತ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಅವ್ರ ಫ್ಯಾಮಿಲಿ ನಿಮ್ಮ ಅಕ್ಕ ಆಗ್ಬೇಕಾ? ನಮ್ಮ ಅಕ್ಕ ಆಗ್ಬೇಕಾ? ಅಕ್ಕ ಅವರು ಸೊಸಿ ಆಗ್ಬೇಕು, ತಮ್ಮ ಆಗ್ಬೇಕು. ಎಲ್ಲರನ್ನು ಕರೆದುಕೊಂಡು ಬಂದು ಇವತ್ತು ಅದ್ಭುತವಾಗಿ ಅವರು ಒಂದು ಊಟ, ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿದ್ದಾರೆ. 10 kg ಜಿಲೇಬಿ ಕೊಡಿಸ್ಬೇಕಲ್ಲ? ಕೊಡಿಸ್ತೀನಿ. ನಾನು ಸಿಕ್ಬಿಟ್ನಲ್ಲ ಇವತ್ತು. 9 ತಿಂಗಳಿಂದ ಹುಡುಕ್ತಾ ಇದ್ದ ಪಾಪ ಇವತ್ತು ಸಿಕ್ಬಿಟ್ಟಿದ್ದೀನಿ. ಎಲ್ಲಿ? ಆಂಧ್ರ ಪ್ರದೇಶ. ಇದು ನೆಕ್ಸ್ಟ್ ಹೋದ್ರೆ ತೆಲಂಗಾಣ ಬರ್ತೀವಿ ಇವಾಗ. ಇನ್ನು ಆಂಧ್ರ ಕಂಪ್ಲೀಟ್ ಆಯ್ತು, ಇನ್ನ ಹೈದ್ರಾಬಾದ್ ಕಂಪ್ಲೀಟ್ ಆಯ್ತು, ಇನ್ನು ತೆಲಂಗಾಣ. ಹೌದಲ್ವಾ? ತೆಲಂಗಾಣ. ಅದಕ್ಕೆ ಇನ್ನ ಅಲ್ಲಿಂದ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದೆ ಅಂದ್ರೆ ಸುಮಾರು 1000 ಕಿಲೋಮೀಟರ್ ಬಂದಿದ್ದಾರೆ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಶ್ಚಿಂತೆಯಿಂದರಿ ರಾಯರ್ನ ನಂಬಿ ನಾನು ಇನ್ನೊಂದು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ನೆನಪಿಟ್ಕೊಳ್ರಿ, ರಾಯರ ಮಠದಲ್ಲಿ ಮಂತ್ರಾಲಯದಲ್ಲಿ ಇನ್ನು 3 ವರ್ಷ ಕಳೀತು ಅಂದ್ರೆ ಎಲ್ಲಾ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ಪ್ರತಿ ಒಂದೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, 3 ವರ್ಷ ಕಳೀತು ಅಂದ್ರೆ ರಾಯರ ಮಠದಲ್ಲಿ ಅಷ್ಟು ಅದ್ಭುತವಾಗಿ ಪವಾಡಗಳನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಯವರು. ನಿಜ ಜೀವನದಲ್ಲಿ ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ನೀವು ನನ್ನ ಮಕ್ಕಳು, ನೀವು ನನ್ನ ಭಕ್ತಾದಿಗಳಲ್ಲ, ನೀವೇ ನನ್ನ ಮಕ್ಕಳು ಅಂತ ಹೇಳಿಕೊಂಡು ಜೀವಂತವಾಗಿ ನೆಲೆಸಿದ್ದಾರೆ. ರಾಯರ ಹೆಸರನ್ನು ಹೇಳ್ಕೊಂಡು ಇವತ್ತು ನಾವೆಲ್ಲರೂ ಊಟ ಮಾಡ್ತಾ ಇದೀವಿ. ಇಲ್ಲಿ ಮಂತ್ರಾಲಯದಲ್ಲಿ ಇನ್ನು 3 ವರ್ಷ ಕಳೀತು ಅಂದ್ರೆ 2ನೇ ತಿರುಪತಿ ಆಗುತ್ತೆ ಮಂತ್ರಾಲಯ. 2ನೇ ತಿರುಪತಿ ಆಗುತ್ತೆ. ಯಾಕಂದ್ರೆ ಇವತ್ತು ಅಷ್ಟು ಜನಸಾಗರ. ನೀವು ಅಬ್ಸರ್ವ್ ಮಾಡಿ, ಇನ್ನು 2 ವರ್ಷದ ಹಿಂದ್ಗಡೆ ಹೋದಂತ ಸಂದರ್ಭದಲ್ಲಿ ಹೇಗಿತ್ತು ಕ್ರೌಡು, ಅದು ಇವತ್ತು ಹೇಗಿದೆ ಅಂತ ಕ್ರೌಡು ಇವತ್ತು ಯೋಚನೆ ಮಾಡಿ. ಇನ್ನು ಹೆಚ್ಚಿನ ರೀತಿಯಾಗಿ ಜನಸಂಖ್ಯೆ ಬರ್ತಾರೆ. ಇನ್ನು ಹೆಚ್ಚಿನ ರೀತಿಯಾಗಿ ರಾಯರೇ ನೀವೇ ಗತಿಯಪ್ಪ ಅಂತಂದು ಅವ್ರ ಪಾದವನ್ನು ಹಿಡಿಯಕ್ ಬರ್ತಾರೆ. ಯಾಕಂದ್ರೆ ಅವರು ರಾಘವೇಂದ್ರ ಸ್ವಾಮಿಯವರು ಗುರುಗಳಾಗಿ ಇವತ್ತು ನರಸಿಂಹ ದೇವ್ರನ್ನೇ ಒಲಿಸ್ಕೊಂಡು ಇವತ್ತು ದೇವರಾಗಿ ನೆಲೆಸಿದ್ದಾರೆ. ಗುರುಗಳಂತ ಹೇಳ್ತಾ ಇಲ್ಲ, ಅವರು ದೇವರಾಗಿ. ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರಬೇಕು. ಪ್ರತಿ ಒಂದೊಂದು ನೋಡಿ ಇಲ್ಲಿ ಹೆಂಗೆ ವಾಹನದ ಮುಖಾಂತರದಲ್ಲಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ಆ ವಾಹನದ ಮುಖಾಂತರದಲ್ಲಿ ಎಲ್ಲಾ ಪ್ರತಿಯೊಂದು ಗಾಡಿಯಲ್ಲಿನೂ ರಾಯರ ಫೋಟೋ ಬರಬೇಕು ಅಂತ ಹೇಳ್ತೀನಿ. ಇವತ್ತು ಅವರು ಕ್ರೂಸರ್ ಇದು ಎಲ್ಲಿಂದ ಗುಲ್ಬರ್ಗದಿಂದ ಬಂದಿದ್ದಾರೆ. ಇಲ್ಲಿ ರಾಯರ ಫೋಟೋ ಹೇಗ್ ಬಂದಿದೆ ನೋಡಿ, ಹಿಂಗೆ ಬರಬೇಕು ನನಗೆ. ಇದೇ ರೀತಿಯಾಗಿ ಪ್ರತಿ ಒಂದೊಂದು ವಾಹನದಲ್ಲೂ ರಾಯರ ಫೋಟೋ ಬರಬೇಕು. ಪ್ರತಿ ಒಬ್ಬೊಬ್ರು ಮನೆಯಲ್ಲೂ ರಾಯರ ಫೋಟೋ ಬರಬೇಕು. ರಾಯರನ್ನು ನೆನೆಸ್ತಾ ನಾವಿವತ್ತು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ರಾಯರ ಹೆಸರನ್ನು ಹೇಳ್ಕೊಂಡು ನಾನು ಊಟ ಮಾಡ್ತಾ ಇದ್ದೀನಿ ನಾವೆಲ್ಲರೂ. ಹೌದಲ್ವಾ? ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ. ರಾಯರ್ ಫೋಟೋ ನೀವು ಯಾರ್ಯಾರೋ ಮನೆಯಲ್ಲಿ ರಾಯರ್ ಫೋಟೋ ಇಲ್ಲೋ ರಾಯರ್ ಫೋಟೋ ಇಟ್ಟು ಪೂಜೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಹಾ, ಏನಮ್ಮ ಕುತ್ಕೊಂಡಿದ್ದೀರಿ? ಆಯ್ತು, ಒಳ್ಳೇದಾಗ್ಲಿ ನನ್ನ ತಾಯಿ. ಹಾ